technology is so superior today in this world. There is no competition for this. See, you should ride the bike. Machine should not ride you. ಹಾಯ್ ಹಲೋ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ನಿನ್ನೆ ನನಗೆ ಒಂದು ಕಾಲ್ ಬಂತು ನಮ್ಮ ಆರ್ಯನ್ ಸುಜುಕಿ ಹೂಡಿಯಿಂದ. ಸೊ ಏನಪ್ಪ ವಿಷಯ ಅಂದರೆ, ಇವತ್ತು ಒಂದು ಬಿಗ್ಗೆಸ್ಟ್ ಬೈಕ್, ಒಂದು ಅಡ್ವೆಂಚರ್ ಬೈಕ್ ಲಾಂಚ್ ಆಗ್ತಾ ಇದೆ ಸುಜುಕಿ ಕಡೆಯಿಂದ. ಸೊ ಅದು ಬಂದು ಸುಜುಕಿ ವಿ-ಸ್ಟ್ರಾಮ್ 800. ಸೊ ಅದೇನೋ ಸರ್ಪ್ರೈಸ್ ಲಾಂಚಿಂಗ್ ಅಂತಲೂ ಹೇಳ್ಬೋದು. ಇಟ್ಸ್ ಅ ಸಡನ್ ಪ್ಲ್ಯಾನ್ ಫ್ರಮ್ ಸುಜುಕಿ. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ, 1000cc ಮೇಲಿರೋ ಒಂದು ಅಡ್ವೆಂಚರ್ ಬೈಕ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಟ್ಸ್ ಓಕೆ, 800cc ಇಸ್ ಅ ಗುಡ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಸೊ ನನಗೆ ಆರ್ಯನ್ ಸುಜುಕಿ ಹೂಡಿ ಅವ್ರ ಕಡೆಯಿಂದ ಇನ್ವೈಟ್ ಬಂದಿದೆ. ಬನ್ನಿ ಹೋಗೋಣ, ಈ ಒಂದು ಲಾಂಚ್ ಇವೆಂಟ್ ಹೆಂಗಿರುತ್ತೆ, ಫುಲ್ಲು ಮಸ್ತಿ ಮಜಾ ಫನ್ ಇರುತ್ತೆ. ಆ್ಯಂಡ್ ನಮ್ಮ ಆಲ್ ಅವರ್ ಲವಬಲ್ ಮ್ಯಾನೇಜರ್ಸು ಆ್ಯಂಡ್ ನಮ್ಮ ಸೋಲ್ ರೈಡರು ಎಲ್ಲ ಇರ್ತಾರೆ, ನಮ್ಮ ಆರ್ಯನ್ ಸುಜುಕಿ MD ಇರ್ತಾರೆ. ಸೊ ಎಲ್ಲರ ಜೊತೆನೂ ಒಂದೊಳ್ಳೆ ಮಾತುಕತೆ, ಒಂದೊಳ್ಳೆ ಬ್ಯೂಟಿಫುಲ್ ಲಾಂಚ್ ಇವೆಂಟು ಇವತ್ತು. ಸೊ ಅಲ್ಲೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ, ಈ ಒಂದು ಲಾಂಚ್ ಇವೆಂಟ್ನ ಎಂಜಾಯ್ ಮಾಡ್ಕೊಂಬರೋಣ. I'd like to start by saying that our big bike journey started with the V-Strom 650 in 2022, and the 800 will actually hit the same community and more that the 650 did. It's a brilliant community and it's awesome. All the best. Thank you. I think most of you know that Shyam and Mona went to Bhutan riding from Bangalore on their V-Strom 650, which is a big feat. Big round of applause for this. Right, I would want Mr. Arun to speak a few words today. Good evening, or maybe I should say hello. Thank you, it's a pleasure to be here. Suzuki is my favorite brand when it comes to middleweight motorcycles. With this, I think there is no need for anyone to look any further for any other CC or any other motorcycle. I think this is the sweet spot. I'm sure those who have the 650 may want to upgrade. So I will not call it an upgrade. Let me not just say that the 650 is not great. But anybody considering middleweight motorcycles, this is far better than any other brand available today. So I would say that they are so also. Pleasure to be here. Thank you so much. Thank you so much, sir. It's always good when we open Instagram. It's always good to hear hello. Moving next, today call upon 6, 5, 4, 3, 2, 1. ಓಕೆ ಗೈಸ್, ಫೈನಲಿ ಹಾಗೆ ನಮ್ಮ ಸೋಲ್ ರೈಡರ್ ಇದ್ದಾರೆ ಇಲ್ಲಿ. ಅಪೆಕ್ಟ್ ಮಾಡ್ತಾ ಇದ್ವಿ, ಒಂದು ಸೂಪರ್ ಡೂಪರ್ V-Strom 800 ಲಾಂಚ್ ಆಗಿದೆ. ಹೇಗಿದೆ ಬ್ರೋ? ಸೂಪರ್, ಬಟ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಈ ಬೈಕ್ ಬಗ್ಗೆ ನೀವು ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? Beast in adventure roads. ಅಡ್ವೆಂಚರ್ ಬೆಸ್ಟ್ ಅಂತ. Adventure one of the best. ಪ್ರೈಸ್ ಸೆಗ್ಮೆಂಟ್ ಇಟ್ ಈಸ್ ಗುಡ್ ಪ್ಲೇಸ್ಮೆಂಟ್ ಅನ್ಸುತ್ತೆ. ಎಕ್ಸೆಪ್ಟ್ ನೋ ಟ್ಯಾಕ್ಸ್. Compared to other maybe brands bikes ಅಲ್ಲಿ 800cc ಗೆ one of the best rate. It's one of the good. ಚೆನ್ನಾಗಿದೆ. ಪ್ರೈಸಿಂಗ್ಗೆ ಚೆನ್ನಾಗಿದೆ, ಬಟ್ ಏನು ಮಾಡೋದು, ಸ್ವಲ್ಪ ಬೆಂಗಳೂರಲ್ಲಿ ಸ್ವಲ್ಪ ರೋಡ್ ಟ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೈಕ್ ಆಗಿದೆ. ಅದರಲ್ಲಿ ಏನು ಬೆಂಗಳೂರು ರೋಡ್ಸ್ಗೆ ಇರೋ ರೋಡ್ಸ್ ಕಂಡೀಷನ್ಗೆ ನಮ್ಗೆ ಈ ಗಾಡಿನೇ ಬೇಕಾಗಿದೆ. ಏನು ಮಾತು ಹೇಳಿದ್ರು ಇವತ್ತು ನಮ್ಮೆಲ್ಲ ಕೇಳ್ತಾರೆ ರೋಡ್ ಟ್ಯಾಕ್ಸ್ ಏನಾಗುತ್ತೆ. ನಾವು ಕೊಡ್ತಾ ಇದೀವಿ, ರೋಡ್ ಕರ್ನಾಟಕದ ಕೊಡ್ತವ್ರೆ, ಒಳ್ಳೆ ರೋಡ್ಸ್ ಕೊಟ್ಟಿದ್ದಾರೆ, ಆಫ್ ರೋಡಿಂಗ್ ರೋಡ್ಸ್ ಕೊಟ್ಟವ್ರೆ, ನಮ್ಮಂಥ ರೈಡರ್ಸ್ಗೆಲ್ಲ ಎಂಜಾಯ್ ಮಾಡೋಕ್ಕೆ ಕೊಟ್ಟವ್ರೆ. ಸೊ ಸೋಲ್ ರೈಡರ್ ಏನು ಹೇಳ್ತಾರೆ ಅಂದರೆ, ನಮ್ಮ ಬೆಂಗಳೂರು ರೋಡ್ಸು ಫುಲ್ ಅಡ್ವೆಂಚರ್ ರೋಡ್ಸು, ಸೊ ಅದಕ್ಕೆ V-Strom ತಗೊಳ್ಳಿ ಅಂತ ಹೇಳ್ತಾವ್ರೆ. ಸೊ ನಾನು ಒಂದ್ಸಲಿ ಬಂದು ಟೆಸ್ಟ್ ರೈಡ್ ಮಾಡ್ತೀನಿ ವೆರಿ ಸೂನ್. ಯಾವಾಗ ಓಪನ್ ಆಗುತ್ತೆ ಸರ್ ಟೆಸ್ಟ್ ರೈಡು? ಆಗಿದೆ ಫಸ್ಟ್ ಕಾಲ್ ನಿಮಗೆ.
ಪ್ರಾಬ್ಲಿ ಬೈ ಮಂಡೇ itself we will be starting. ಸೊ ಬುಕಿಂಗ್ಸ್ ಓಪನ್ ಇದೆ, ಬುಕಿಂಗ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿ ಇವಾಗ ಬುಕಿಂಗ್ ಆಗೋಯ್ತೆ. ಡೆಲಿವರಿ ಏನು ಎಕ್ಸ್ಪೆಕ್ಟೇಷನ್? ಪ್ರಾಬ್ಲಿ ವಿತಿನ್ ಎ ಮಂತ್ ಒಳಗಡೆ ಡೆಲಿವರಿ ಸ್ಟಾರ್ಟ್ ಆಗಿದೆಲ್ಲ, ಪ್ರಾಬ್ಲಿ ಇನ್ನು 15-20 ಡೇಸಲ್ಲೇ ಮೂವ್ ಮಾಡಿ. ಸೊ ಆಲ್ ತ್ರೀ ಕಲರ್ಸ್ ಆರ್ ಅವೈಲಬಲ್, ಸೊ ವಿಲ್ ಡೂ ಇಟ್ ಫಾರ್ ಶೋರ್. ಸೊ ಇಂಡಿಯನ್ ಮ್ಯಾನುಫ್ಯಾಕ್ಚರ್, ಸೊ ಅಸೆಂಬಲ್ಡ್ ಇನ್ ಇಂಡಿಯಾ, ಸೊ ಮ್ಯಾನುಫ್ಯಾಕ್ಚರ್ಡ್ ಪಾರ್ಟ್ಸ್ ಆರ್ ಫ್ರಮ್ ಜಪಾನ್. ಅದಕ್ಕೆ ಸ್ವಲ್ಪ ಪ್ರೈಸಿಂಗ್ ಕಮ್ಮಿ ಇದೆ, ಬನ್ನಿ ಒಂದು ರೌಂಡ್ ಹಾಕೋ ಮಾಡೋಣ. Thank you. Stay tuned for the ride coming up, and it's open for you to have a look around the vehicle. Our sales team is there to assist you for anything. And yes, do have dinner. There is dinner organized right at the courtyard behind. Please ensure to have dinner. More sound. So once again I will tell you, can we have big round of applause for James and Team Alliance? Okay bro, so nice to meet you again. So ನಾವು ವುಮೆನ್ಸ್ ಡೇ ದಿವಸ ಮೀಟ್ ಮಾಡಿದ್ವಿ. ಸೊ ನೀವು ಇವತ್ತು ಲಾಂಚ್ ಇವೆಂಟಲ್ಲಿ ಮೀಟ್ ಮಾಡ್ತಾ ಇದ್ದೀವಿ. ಹೇಗೆ ಅನಿಸಿದೆ ಬ್ರೋ ನಿಮಗೆ? ಸೊ ಹೌ ಇಸ್ ದ ಬೈಕ್? Yeah, it's good. It's amazing. Okay. I mean, it's a bit heavy on the other side, but yeah, the build quality looks great. But you know, only once we get on the road, we'll know actually how good it is. But so far, so good. Fine, fantastic. It was pleasure meeting you again, bro. Yeah. We'll catch up again. We'll meet on more rides. Catch up. So ನಾನು 5'8" ಇದ್ದೀನಿ, ಬಟ್ ನಾನು ಸ್ವಲ್ಪ ಟಿಪ್ ಮಾಡ್ತಾ ಇದ್ದೀನಿ. ಇಟ್ಸ್ ಗುಡ್, ಸ್ವಲ್ಪ ಲೈಟ್ ವೆಯ್ಟ್ ಇದೆ. ಎಸ್, ಐ ಥಿಂಕ್ ನೀವು ನೋಡ್ತಾ ಇದ್ದೀರಿ ಹೆಂಗೆ ಕಾಣ್ತಾ ಇದೆ. ಮೋಸ್ಟ್ಲಿ ಅಡ್ಜಸ್ಟೇಬಲ್ ಮಾಡಿಕೊಂಡು ನನ್ನ ಲೆಗ್ನ ಫ್ಲ್ಯಾಟ್ ಔಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಬನ್ನಿ ಫಸ್ಟು ಒಂದು ಡ್ಯಾಶ್ ಬೋರ್ಡ್ ತೋರಿಸ್ಬಿಡ್ತೀನಿ, ಆನ್ ಮಾಡಿದ್ರೆ ಹೆಂಗೆ ಕಾಣುತ್ತೆ. ಬಟ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಬೂಸಾ ಥರ ಇರೋ ಕೀ ಇದೆ. ಸೊ ಇಟ್ ರಿಮೈಂಡ್ಸ್ ಅಬೌಟ್ ಬೂಸಾ ಕೀ. ಸೊ ಇಫ್ ಐ ಪುಟ್ ಇಟ್ ಆಟ್ ಫಸ್ಟ್ ಸ್ಟಾರ್ಟ್, ಡ್ಯಾಶ್ ಇಸ್ ಅಮೇಝಿಂಗ್. ಓಕೆ, ಸಕಲಾಗಿ ಕಾಣ್ತಾ ಇದೆ. ಒಂದು ಸ್ಮಾಲ್ ಸ್ಟಾರ್ಟಪ್ ಸೌಂಡ್ ಕೇಳಿಸ್ಬಿಡ್ತೀನಿ ನಾನು ನಿಮಗೆ ಹಂಗೆ. ಓಕೆ, ಇನಿಷಿಯಲ್ ಸೌಂಡ್ ವೆರಿ ಸ್ಮೂದಿಂಗ್ ಆಗಿದೆ, ಸ್ಮೂತ್ ಆಗಿದೆ, ಬಟರ್ ಥರ. ಒಂದು ರೆವು ಹೋಗ್ಬಿಟ್ಟು ತೊಗೊಂಡ್ಬಿಡೋಣ. Thank you so much. Yeah, one ಸ್ಮಾಲ್ ಫ್ಯಾನ್ಸ್ ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ. ತುಂಬ ವೀಡಿಯೋಸ್ ನಾನು ನೋಡ್ತಾ ಇರ್ತೀನಿ. ಎಷ್ಟೊಂದ್ಸಲಿ ಇದು ಮಾಡ್ಬೋದಿತ್ತಲ್ಲ, ಏನು ಮಾಡ್ಬೋದು ಅಂದ್ಬಿಟ್ಟು ಚಾನಲ್ ಬಂದು ಸರ್ಚ್ ಕೂಡ ಮಾಡಿದ್ದೀನಿ. ಗೈಸ್, ಒನ್ ಆಫ್ ದ ಟ್ರೆಂಡಿಂಗ್ old people on new Insta. ಓಲ್ಡ್ ಪೀಪಲ್ ಎಷ್ಟು ಓಲ್ಡ್ ಆಗ್ತೋ ಅಷ್ಟು ಗೆಟಿಂಗ್ ಬೆಟರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಲ್ ದ ಇನ್ಫಾರ್ಮೇಷನ್. ಯಂಗ್ ಜನರೇಷನ್ಗೆ ಇದು ಮಚ್ ಯಾಕಂದ್ರೆ ಗೊತ್ತಿಲ್ಲ ಏನು ಕಥೆ ಅಂತಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ನಮಗೆ ಶೇರ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ Thanks for the motivation. That's what keeps me going. Thank you. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೈಸ್ ಮೀಟಿಂಗ್ ಯು ಸರ್. Nice meeting you. ಸಾರಿ, ಲೆಫ್ಟ್ ಹ್ಯಾಂಡ್ ಕೊಡ್ತಾ ಇದ್ದೀನಿ. ಓಕೆ, ವಿ ಹ್ಯಾವ್ ಒನ್ ಆಫ್ ದ ಮೇನ್ MDs ಆಫ್ ಆರ್ಯನ್ ಸುಜುಕಿ ಸರ್. ಹೇಗಿದ್ದೀರಾ ಸರ್? ಆಫ್ಟರ್ ಲಾಂಗ್ ಟೈಮು ನನ್ನ ಪೂಜಾಗೆ ಅವರು ಡೆಲಿವರಿ ಕೊಡಲಿಲ್ಲ, ಬೇಜಾರಿದೆ. ಬಟ್ ಇಟ್ಸ್ ಓಕೆ, ಬ್ಯುಸಿ ಆಗಿಬಿಟ್ಟಿದ್ದಾರೆ ಸರ್. But I still kept up my word. Yes. It was promised and given to you for the festival. ನಾನು ಸರ್ ಗೈಸ್ ಒಂದು ತಿಂಗಳಲ್ಲಿ ಬೇಗ ಕೊಡಿ ಸರ್ ಅಂತ ಕೇಳಿಕೊಂಡೆ. ಸರ್ ಹೆಂಗೋ ಕೊಟ್ಟಿದೆ, ನೆಕ್ಸ್ಟ್ ಡೇ ಅಂಚನ್ ಬನ್ನಿ ತೊಗೊಂಡೋಗಿ ಅಂತ ಹೇಳಿದ್ರು. ಐ ವಾಸ್ ಸೋ ಹ್ಯಾಪಿ. ಐ ವಾಸ್ ನೋ ಶಾಕ್ ಫಸ್ಟ್ ಆಫ್ ಆಲ್, ಹೌದಾ ಆಗ್ತಿದೆಯಾ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್ ಸರ್. ಆ್ಯಂಡ್ ಇವತ್ತು ಪೂಜಾ ಇಸ್ ಲೈಕ್ ಒನ್ ಆಫ್ ದ ಮೋಸ್ಟ್ ಲವ್ಡ್ ಇನ್ ಬ್ಯಾಂಗ್ಳೂರು. ಎಷ್ಟೊಂದು ಜನ ಸೆಲ್ಫೀಸ್ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವತ್ತು ಒನ್ ಆಫ್ ದ ಬ್ಯೂಟಿಫುಲ್ ಬೈಕ್ಸ್ ಲಾಂಚ್ ಆಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್? So, e-bike is a brand new engine. This is a 776cc vehicle. It's a twin cylinder, one of the most refined engines. Fantastic vehicle for your off-road
for your elevated roads, your long rides, or your trails. This is the perfect vehicle. We have this amazing bike, the V-Strom 800D in 3 colors. The Champion Yellow, the Mechanical Grey, and the Glass Sparkle Black. They're absolutely fantastic machines. All amazing colors and at an introductory price of 10,39,622. It's absolutely great, and Suzuki's done a big thumbs up job for this. The pricing I don't know was like very good pricing. Only pricing launch madidira, and I hope it has a greater success. Why they should go for 800D e-bike? Why V-Strom yaake hogbeko? There's no competition for this. This is absolutely outstanding. It beats the rest. Okay, I told 3 lines, but it deserves that. Thanks, Nim support gear. Thanks, Nim love gear. Always a pleasure. May you ride safe. May everyone ride safe. And always remember, ride safe, wear your gear, wear your helmet. There's somebody always waiting. Gear up and ride on anta ಹೇಳ್ತಿದ್ದಾರೆ. So this is ನಿಮಗೆ ಯಾವ ಇಷ್ಟ ಆಯ್ತು ಬೆಸ್ಟ್ ಕಲರ್ಸ್ ಅಲ್ಲಿ ನಿಮಗೆ? This is a unique color. Yeah, the grey Mechanical color. Grey is a unique color. But the dark horse is the stellar, the glass sparkle black. I'm sorry for this. It's the glass sparkle black. So ನಿಮ್ಮ ಫೇವರೇಟ್ ಬೈಕ್? I would take the grey. The grey one. ನನಗೂ ಗ್ರೇ ತುಂಬ ಇಷ್ಟ ಆಯಿತು. ನೋಡೋಣ, ನನಗೂ ಕಣ್ಣಿದೆ ಒಂದ್ಮೇಲೆ. ವಿಲ್ ಸಿ. ಐ ವಿಲ್ ಕಮ್ ಅಂಡ್ ಟಾಕ್ ಟು ಯು. ಸೊ ನಿಮಗೆ ಬುಕ್ಕಿಂಗ್ ಓಪನ್ ಇದೆ. ನಿಮ್ಗೆ ಯಾವುದೇ ರೀತಿಯಾದ ಬುಕ್ಕಿಂಗ್ ಬೇಕು ಅಂದರೆ ಬನ್ನಿ, ನಮ್ಮ ಸರ್ ಇರ್ತಾರೆ. ನಿಮ್ಗೆ ಯಾವುದೇ ರೀತಿಯಾದ ಲೋನ್ಸ್ ಆಗಿರ್ಬೋದು ಕ್ಲೀನಾಗಿ ಈಸಿಯಾಗಿ ನಿಮ್ಮ ಕೈಗೆ ಗಾಡಿ ಸಿಗೋದು ಮಾಡಿಕೊಡ್ತಾರೆ. ಸೊ ಆರಿಯನ್ ಸುಜುಕಿನ ಕಾಂಟ್ಯಾಕ್ಟ್ ಮಾಡಿ, ಗ್ರೇಟ್ ಸೂಪರಾಗಿ ನಿಮಗೆ ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸರ್. ಸಿಗೋಣ ಇನ್ನೊಂದು ಸರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಇನ್ನೊಬ್ರು MD ನನ್ನ ಜೊತೆಲಿದ್ದಾರೆ, ನನ್ನ ಬೂಸ ಡೆಲಿವರಿ ಕೊಟ್ಟವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಇನ್ನೊಂದು ವೀಡಿಯೋಗೆ ಬಂದಿದ್ದೀರಾ ಸರ್. ಇವತ್ತು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಲಾಂಚ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದು 2 ವರ್ಡ್ಸ್ ಹೇಳಿ. ಒಂದು ಸಿಂಪಲ್ ವರ್ಡಲ್ಲಿ ಒಂದು ಕ್ವಶನ್ ಕೇಳ್ಬೋದು ಅಂದರೆ, ವೈ ವಿ ಶುಡ್ ಗೋ ಫಾರ್ V-Strom 800? See, I think if you want to have a good adventure, it's all about this vehicle, because I think the technology is so superior today in this vehicle. So that's the reason I think it has everything what a adventure bike should have. So I think we are a good competitor to all the other brands. So just pick up this vehicle, you will come to know once you start riding the vehicle. ಓಡಿಸಾಗಲೇ ಗೊತ್ತಾಗೋದು. And very, very competitive. That is what I heard from the other riders. They said it's a very good price. So thank you so much sir for your time sir. Thank you. Yes. Okay guys, ಈಗ ನಮ್ಮ ಜೇಮ್ಸ್ ಬ್ರೋ ಇದ್ದಾರೆ. ಹಲೋ. ಓಕೆ, ಸೊ ಮ್ಯಾನೇಜರ್. Yes. ಅಪ್ಪ ಥ್ಯಾಂಕ್ ಗಾಡ್, ಫೈನಲಿ ನಾನು ಕರೆಕ್ಟಾಗಿ ಹೇಳ್ತೀನಿ. ಲಾಸ್ಟ್ ಟೈಮ್ ತಪ್ಪಾಗಿ ಮಾತಾಡ್ಬಿಟ್ಟಿದ್ದೆ ಸರ್. ನೀವು ಹೊಸ ಬೈಕ್ ಲಾಂಚ್ ಮಾಡಿದ್ದೀರಾ, ಸರ್ಪ್ರೈಸ್ ಡ್ರಾಪ್ ಸುಜುಕಿ ಕಡೆಯಿಂದ. ನೀವೇನ ಹೇಳಕ್ಕೆ ಇಷ್ಟಪಡ್ತೀರಾ? Yes, so hello all. Myself James. I work for Aryan Suzuki as a branch manager for Bike Zone Hudi. So ಇವತ್ತು ಒಂದು ಹೊಸ ಗಾಡಿ ಲಾಂಚ್ ಆಗಿದೆ, which is Suzuki V-Strom 800D. You all can see. So it's right here in front of us. So they have launched 3 colors. So the grey, yellow and the black. So nobody expected this bike. Even ನಾವು ಅಂದ್ಕೊಂಡಿದ್ವಿ, ಸಡನ್ನಾಗಿ 650 ಸ್ಟಾಪ್ ಆದಾಗ ನಾವು ಅಂದ್ಕೊಂಡಿದ್ವಿ ಅಯ್ಯೋ ಇನ್ನು ಏನು, ಬಿಕಾಸ್ ಮಾರ್ಕೆಟಲ್ಲಿ ತುಂಬ ಬಸ್ ಮಾಡಿರೋ ಗಾಡಿ, ತುಂಬ ಸೇಲ್ ಆಗಿರೋ ಗಾಡಿ, ಸೇಲ್ಸ್ ವಾಸ್ ಗುಡ್, ಎವ್ರಿಥಿಂಗ್ ಫೀಡ್ಬ್ಯಾಕ್ಸ್ ಎವ್ರಿಥಿಂಗ್ ವಾಸ್ ಸೂಪರ್. ಬಟ್ ಸಡನ್ನಾಗಿ ಅವ್ರಿಗೆ ಆ ಗಾಡಿನ ಸ್ಟಾಪ್ ಮಾಡಿದ್ರು. ಈವನ್ ವಿ ವರ್ ಥಿಂಕಿಂಗ್ ಓಕೆ ವಾಟ್ ಈಸ್ ನೆಕ್ಸ್ಟ್. Then we were expecting for 1050, but suddenly, surprise even for us. It was a total surprise, and it's a complete package, And for this price, even we were expecting should be somewhere 15-16. Okay. But ex-showroom it's just 1039. Okay, so it's best e-price alli currently in market there is no other bike. Trust me. Okay. Sure. So ಇದನ್ನ ಇವರು ಒಂದು ಅಡ್ವೆಂಚರ್ ಟೂರರ್ ಸೆಗ್ಮೆಂಟೇ ಮಾಡಿರೋದು, where you can use it for on and off road both. So if you can check out the front wheel, the size is 21 inches. Oh my god. So initially the last 650 is 19 and back is 17. This they have done 21 inches. ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. Spoke. And this got a lot of electronics. So this has bidirectional quick shifter. It's 83 bhp, 78 Newton meter of torque. So this has default bidirectional quick shifter, and this has riding modes. So and this got traction control, and there is a special what in this. Is there a special mode in the case? Yes, which is called gravel mode. Okay. So ಯಾವ ಗಾಡಿಯಲ್ಲ ಅವ್ರು ಕೊಟ್ಟಿಲ್ಲ gravel mode na. Let me just show you. Yes. So if you go to the traction, so there is 1, 2, 3.
worries, you can just fly by, literally. Okay. You know, so no need to worry and take much tension. No need to stress yourself. You know. ಓಕೆ, ಇದು ಕೀ ಫೀಚರ್ ಅಂತ ಹೇಳ್ಬೋದು. Yes, this is the main key The main feature. key Yes, yes. So one of the best feature, and this got bi-directional quick shifter. There is riding modes as I mentioned, and ride by wire. ಕ್ರೂಸ್ ಕಂಟ್ರೋಲ್? No cruise control. So and see, ತುಂಬಾ ಎಲೆಕ್ಟ್ರಾನಿಕ್ ಬ್ರೋ ಇನ್ ಮಾರ್ಕೆಟ್ ಎಷ್ಟು ಎಲೆಕ್ಟ್ರಾನಿಕ್ ಇದೆಯೋ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಎಷ್ಟು ಎಲೆಕ್ಟ್ರಾನಿಕ್ ಕೊಡ್ತೀವೋ ಅದೆಲ್ಲ ತುಂಬಾ ಜನ ಗೊತ್ತು ಆಗಲ್ಲ. ಅಲ್ಲ ಸಿ ಟೆಲ್ ಮಿ ಒನ್ ಥಿಂಗ್, ಯು ಹ್ಯಾವ್ ಎ ಬೂಸಾ ಹೌ ಮೆನಿ ಏನೇನು ಟ್ರೈ ಮಾಡಿದ್ದೀರಾ ನೀವು? ಯು ಟೆಲ್ ಮಿ ಫಸ್ಟ್. ಅಯ್ಯೋ, ನಾನು ಬೂಸ ತಗೊಂಡ್ರೆ ಎಲ್ಲ ಲೋಡ್ ಆಗೋಗಿದೆ. ಏನಿಲ್ಲ ಅಂತ ಏನು ಎಲೆಕ್ಟ್ರಾನಿಕಲ್ಲಿ ಏನೇನೆಲ್ಲ ಟ್ರೈ ಮಾಡಿದ್ದೀರಾ ನೀವು? ಎಲ್ಲ ಟ್ರೈ ಮಾಡಿದ್ದೀನಿ, ಒಂದೊಂದು ಬಿಟ್ಟು. ಲಾಂಚ್ ಕಂಟ್ರೋಲ್ ಒಂದು ನಾನು ಯೂಸ್ ಮಾಡಿಲ್ಲ. I mean to say the more electronically ಗಾಡಿ ಜಾಸ್ತಿ ಇದ್ದಷ್ಟು ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಏನೋ ಸಿ ಯು ಶುಡ್ ರೈಡ್ ದ ಬೈಕ್, machine should not ride you. Electronics bari ಓಡಿಸಿದ್ರೆ then what you do? So you should feel the ride, you should feel each and every throttle response that should hit your heart and brain, mind, you know. So that's where you can have the real fun. ಇಲ್ಲ ಏನಂದ್ರೆ ದಟ್ ಈಸ್ ಗುಡ್. ಅದು ರಾ ಪವರ್ ಯಾವಾಗಲಿದ್ರು ಒಂಥರ ಮಜಾನೇ. ಅದಕ್ಕೆ ರೈಡರ್ಸ್ ಇಟ್ ಇಸ್ ಸಮ್ಟೈಮ್ಸ್ ನೆಸೆಸರಿ ಟು ಸೇಫ್ ಗಾರ್ಡ್. ಬಟ್ ಇವಾಗಲೂ ನಾನು ಒಂದ್ಸಲ ಆಫ್ ಮಾಡ್ಕೊಂಡು ನೋಡೋ ಆಕ್ಷನ್ ಕಂಟ್ರೋಲ್ ಎಲ್ಲ ಆಫ್ ಮಾಡಿಬಿಟ್ಟು ನನಗೂ ಅದು ವೀಲ್ ಸ್ಪಿನ್ ಆಗಬೇಕು, ಮಜಾ ತೊಗೊಳ್ತೀನಿ ನಾನು. ಸೊ ಐ ಡೂ ದಟ್. ಸೊ ಓಕೆ, ಥ್ಯಾಂಕ್ ಯು ಜೇಮ್ಸ್ ಬ್ರೋ ಫಾರ್ ಯುವರ್ ಟೈಮ್. Yes, one more thing. So we are just unveiled the bike. We are waiting for the RTO approval. Once it is done, so this will be open for everyone, you know, where you guys can come, you can have a look, you can test ride. So he'll give my number on description ಹಾಕಿರ್ತೀವಿ. Yes, he'll give my number on description. 50% discount. Including the address and everything. You guys can come anytime, you can have a look at the bike, and you guys can even take the test ride also. Done. Yes. Guys, ಆರಿಯನ್ ಸುಜುಕಿದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಬುಕ್ ಮಾಡಿ ಇವತ್ತೇ. ಓಕೆ. ಇವತ್ತಿನ ಲಾಂಚ್ ಇವೆಂಟ್ ಸಕ್ಕತ್ತಾಗಿತ್ತು, ಮಜಾ ಮಾಡಿದ್ರೆ ನನ್ನಂತೂ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಸೊ ಆರಿಯನ್ ಸುಜುಕಿ ಬನ್ನಿ, ಈ ಟೆಸ್ಟ್ ರೈಡ್ ತೊಗೊಳ್ಳಿ. ಸೊ ಬ್ಯೂಟಿಫುಲ್ ಬೈಕ್, ನನಗೆ ತುಂಬ ಇಷ್ಟ ಆಯಿತು. ಕನ್ಸಿಡರಿಂಗ್ ದ ಪ್ರೈಸ್, ಇಟ್ ಈಸ್ ಆಸಮ್. ಸೊ ನೋಡಿದ್ರಲ್ಲ, ಸಕ್ಕತ್ತಾಗಿದೆ, ಬ್ಯೂಟಿಫುಲ್ 1 2 3 ಬೈಕ್ಸ್ ಲೈನಪ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಸೈನಿಂಗ್ ಔಟ್, ಯುವರ್ ಬ್ರೌಡಿ. ನಮಸ್ಕಾರ.